ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ನಾನು ಮಿಕ್ಸ್ಡ್ ವೆಜ್ ಕುರ್ಮ ಹೇಗೆ ಮಾಡೋದಂತ ತೋರಿಸ್ತೇನೆ. ಗೀ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಸೇಮ್ ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪ್ಯಾನ್ ತೆಗೆದು ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೇನೆ. ಎಷ್ಟು ಆಯಿಲ್ ಯೂಸ್ ಮಾಡಲಿಕ್ಕೆ ಇಷ್ಟುಂಟು ಅಷ್ಟು ಹಾಕಿ ಹೋಲ್ ಸ್ಪೈಸಸ್, ಬೇ ಲೀಫ್, ಕೆತ್ತೆ, ಲವಂಗ, ಏಲಕ್ಕಿ ಮತ್ತು 1 ಟೀ ಸ್ಪೂನ್ ಸೋಂಪು. 1 ನಿಮಿಷ ಫ್ರೈ ಆದ ನಂತರ 3 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಲೈಟಾಗಿ ಕೆಂಪಾಗುವವರೆಗೆ ನಾವು ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಿ. 2 ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಟೊಮ್ಯಾಟೊ, ಆನಿಯನ್ ಇದೆಲ್ಲ ಒಳ್ಳೆ ಸಾಫ್ಟ್ ಆಗಬೇಕು. ಅಷ್ಟು ಹೊತ್ತು ನಾವಿದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಇದು ಎರಡನ್ನು ಸೇರಿಸಿಬಿಟ್ಟು ಮತ್ತೆ ಒಂದು ಸಲ ಫ್ರೈ ಮಾಡುವ. ಒಂದು ವೇಳೆ ನಿಮ್ಮ ಹತ್ರ ಪುದೀನ ಸೊಪ್ಪು ಉಂಟಂತಂದರೆ ಸ್ವಲ್ಪ ಅದನ್ನು ಕೂಡ ಸೇರಿಸಿ, ಆವಾಗ ಒಳ್ಳೆ ಪರಿಮಳ ಬರ್ತದೆ. ಈಗ ಇದನ್ನು ನಾವು ಫ್ರೈ ಮಾಡಿದ ಮೇಲೆ ಎಲ್ಲ ಪೌಡರ್ ಮಸಾಲ ಉಂಟಲ್ಲ ಅದನ್ನೀಗ ಸೇರಿಸ್ತೇನೆ. 1 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲವನ್ನು ಸೇರಿಸುವಾಗ ಕಡಿಮೆ ಉರಿಯಲ್ಲಿ ಇಟ್ಟು ಸೇರಿಸಿ, ಇಲ್ಲಾದರೆ ಮಸಾಲೆ ಎಲ್ಲ ಫುಲ್ ಏನಾಗ್ತದೆ ಗೊತ್ತುಂಟಾ, ಬರ್ನ್ ಆಗ್ತದೆ. ಆಮೇಲೆ ಕುರ್ಮ ಏನೇ ಗ್ರೇವಿ ಮಾಡೋದಾದರೂ ಕಹಿ ಥರ ಬರ್ತದೆ. ಅದಕ್ಕೋಸ್ಕರ ಒಂದು ಸಣ್ಣ ಬೌಲಲ್ಲಿ ಫ್ರೋಝನ್ ಗ್ರೀನ್ ಪೀಸ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಮತ್ತು ವೆಜಿಟೇಬಲ್, ಮಿಕ್ಸ್ ವೆಜಿಟೇಬಲ್ ನಾನಿಲ್ಲಿ ತಗೊಂಡಿದ್ದೇನೆ. ನುಗ್ಗೆಕಾಯಿ, ಪೊಟ್ಯಾಟೊ, ಬೆಂಡೆಕಾಯಿ, ತೊಂಡೆಕಾಯಿ, ಕ್ಯಾರೆಟ್ ಮತ್ತು ಮಶ್ರೂಮ್ ಕೂಡ ಇಲ್ಲಿ ನಾನು ಯೂಸ್ ಮಾಡಿದ್ದೇನೆ. ಇದರ ಜೊತೆ ನಿಮಗೆ ಪನ್ನೀರ್ ಬೇಕಾದರೂ ಯೂಸ್ ಮಾಡ್ಬೋದು, ಮತ್ತು ಕಾಲಿಫ್ಲವರ್, ನಿಮಗೆ ಎಂಥ ವೆಜಿಟೇಬಲ್ ಯೂಸ್ ಮಾಡಲಿಕ್ಕೆ ಇಷ್ಟುಂಟು ಅದನ್ನು ಯೂಸ್ ಮಾಡಿ, ತುಂಬ ರುಚಿಯಾಗಿ ಬರ್ತದೆ. ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 2 ಗ್ಲಾಸಷ್ಟು ನೀರು ಸೇರಿಸಿದ್ದೇನೆ. ನೀರು ಸೇರಿಸಿಬಿಟ್ಟು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಉಂಟಲ್ಲ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡಬೇಕು. ಒಂದು ಕಡೆ ವೆಜಿಟೇಬಲ್ ಬೇಯುತ್ತಾ ಇರುವಾಗ ನಾವು ಮಸಾಲೆ ರುಬ್ಬಿ ತೆಗೆಯುವ. 1 ಟೀ ಸ್ಪೂನ್ ಸೋಂಪು, 1/4 ಕಪ್ಪಷ್ಟು ತೆಂಗಿನ ತುರಿ ಬೇಕಾದರೆ ಯೂಸ್ ಮಾಡಿ. ಇಲ್ಲಿ ನಾನು ತೆಂಗಿನಕಾಯಿ ಸಣ್ಣದಾಗಿ ಪೀಸ್ ಮಾಡಿ ತಗೊಂಡಿದ್ದೇನೆ. ಹುರಿಕಡಲೆ 2 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಗೋಡಂಬಿ. ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ನಾವು ರುಬ್ಬಬೇಕು. ತುಂಬ ನೈಸಾಗಿ ಕೂಡ ಬೇಡ, ತುಂಬ ಗಟ್ಟಿಯಾಗಿ ಕೂಡ ಬೇಡ, ನಾರ್ಮಲ್ ಥಿಕ್ನೆಸ್ಸಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡಿ ತೆಗಿಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ. 10 ನಿಮಿಷ ವೆಜಿಟೇಬಲ್ ಕೂಡ ಬೆಂದು ರೆಡಿಯಾಗಿದೆ. ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಗ್ರೈಂಡ್ ಮಾಡಿದ ಪೇಸ್ಟನ್ನು ಇದಕ್ಕೆ ನಾವು ಸೇರಿಸಬೇಕು. ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಕುರ್ಮ ಉಂಟಲ್ಲ, ತುಂಬ ದಪ್ಪ ಥರ ಇದ್ದರೆ ಗ್ರೇವಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಕ್ಸ್ಟ್ರಾ ಸ್ವಲ್ಪ ನೀರೆಲ್ಲ ಸೇರಿಸಿಬಿಟ್ಟು ಉಪ್ಪೆಲ್ಲ ಚೆಕ್ ಮಾಡಿ ಆಮೇಲೆ ಫೈನಲ್ ಆಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಳ ಹಾಕಿಬಿಟ್ಟು ಕಂಪ್ಲೀಟಾಗಿ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷದಲ್ಲಿ ವೆಜಿಟೇಬಲ್ ಏನು ಬೇಯುವುದಿಲ್ಲ ಫಸ್ಟಿಗೆ. ಮತ್ತು ಇನ್ನೊಮ್ಮೆ ನಾವು ಗ್ರೇವಿ ಎಲ್ಲ ಸೇರಿಸಿಬಿಟ್ಟು 10 ನಿಮಿಷ ಇಟ್ಟರೆ ಪರ್ಫೆಕ್ಟಾಗಿ ಬರ್ತದೆ. ಈಗ ಇದು 10 ನಿಮಿಷ ಆಗಿದೆ. ಕುರ್ಮ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಫೈನಲ್ ಆಗಿ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಮುಚ್ಚಳ ಹಾಕಿ ಫ್ಲೇಮನ್ನು ಆಫ್ ಮಾಡಿ ಬಿಡಿ. ಆಮೇಲೆ ಒಂದು 5-10 ನಿಮಿಷದ ನಂತರ ನೀವಿದನ್ನು ಸರ್ವ್ ಮಾಡಬೇಕು. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನಾನಿಲ್ಲಿ ಗೀ ರೈಸ್ ಜೊತೆಗೆ ವೆಜ್ ಕುರ್ಮನ ಸರ್ವ್ ಮಾಡ್ತಾ ಇರೋದು. ನಿಮಗೆ ಚಪಾತಿ ಅಥವಾ ಪರೋಟ, ಅಕ್ಕಿ ರೊಟ್ಟಿ ಯಾವುದಕ್ಕೂ ಬೇಕಾದರೂ ಈ ವೆಜ್ ಕುರ್ಮ ಟ್ರೈ ಮಾಡ್ಬೋದು.
ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ನೀವು ಟ್ರೈ ಮಾಡಿದಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಸಪೋರ್ಟ್ ಮಾಡಿ.